Hi friends, welcome back to my channel, Students World of Kriju, and subscribe my channel for more videos and like this video, share this video. ಈ ಒಂದು ವಿಡಿಯೋದಲ್ಲಿ BA ಸೆಕೆಂಡ್ ಸೆಮ್ನ ಆಪ್ಷನಲ್ ಕನ್ನಡ ಸಿಲೆಬಸ್ನ ಕುರಿತಾಗಿ ಚರ್ಚಿಸಲಾಗಿದೆ. ಯೂನಿಟ್ ಫಸ್ಟ್ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಪ್ರೇರಣೆ, ಪ್ರಭಾವ, ಧೋರಣೆಗಳು. ಯೂನಿಟ್ ಸೆಕೆಂಡ್ ವಚನ ಸಾಹಿತ್ಯದ ಸ್ವರೂಪ, ಲಕ್ಷಣಗಳು ಹಾಗೂ ಇಲ್ಲಿಯ ಪ್ರಮುಖ ವಚನಕಾರರು ಬಸವಣ್ಣ, ಅಲ್ಲಮಪ್ರಭು, ಜೇಡರ ದಾಸಿಮಯ್ಯ, ಅಕ್ಕಮಹಾದೇವಿ, ಐದಕ್ಕಿ ಲಕ್ಕಮ್ಮ, ಸಿದ್ಧಾರಾಮ, ಅಂಬಿಗರ ಚೌಡಯ್ಯ. ಯೂನಿಟ್ ಥರ್ಡ್ ರಗಳೆ, ಷಟ್ಪದಿ ಸಾಹಿತ್ಯದ ಸ್ವರೂಪ. ಇಲ್ಲಿಯ ಪ್ರಮುಖ ವ್ಯಕ್ತಿಗಳೆಂದರೆ ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಚಾಮರಸ, ಲಕ್ಷ್ಮೀಶ. ಯೂನಿಟ್ 4 ದಾಸ ಸಾಹಿತ್ಯದ ಸ್ವರೂಪ, ಲಕ್ಷಣಗಳು. ಇಲ್ಲಿಯ ಪ್ರಮುಖ ವ್ಯಕ್ತಿಗಳು ನರಹರಿ ತೀರ್ಥರು, ಶ್ರೀಪಾದರಾಯರು, ವ್ಯಾಸರಾಯರು, ಪುರಂದರದಾಸರು, ಕನಕದಾಸರು, ಸಾಂಗತ್ಯ, ತ್ರಿಪದಿ, ತತ್ವಪದಗಳು. ಇದರ ಸ್ವರೂಪ, ಲಕ್ಷಣಗಳು. ಇಲ್ಲಿಯ ವ್ಯಕ್ತಿಗಳೆಂದರೆ ರತ್ನಾಕರ ವರ್ಣಿ, ಸಂಚಿ ಹೊನ್ನಮ್ಮ, ಸರ್ವಜ್ಞ, ನಿಜಗುಣ ಶಿವಯೋಗಿ, ಮುಪ್ಪಿನ ಷಡಕ್ಷರಿ, ಕಡಕೋಳ ಮಡಿವಾಳಪ್ಪ, ಶಿಶುನಾಳ ಶರೀಫ. ಸಮಾಜಶಾಸ್ತ್ರ ವಿಷಯದ ಸಿಲೆಬಸ್. ಯೂನಿಟ್ ಫಸ್ಟ್ ಪರಿಚಯ, ತಾತ್ವಿಕ ಆಧಾರ, ಭಾರತೀಯ ಸಮಾಜ, ಅದರ ವೈಶಿಷ್ಟ್ಯತೆಗಳು, ನಿರಂತರತೆ ಮತ್ತು ಬದಲಾವಣೆಯ ಅಂಶಗಳು, ವೈವಿಧ್ಯತೆಯಲ್ಲಿ ಏಕತೆ. ಯೂನಿಟ್ ಸೆಕೆಂಡ್ ವಿವಾಹ, ಕುಟುಂಬ ಮತ್ತು ಸಂಬಂಧ. ವಿವಾಹ ಮತ್ತು ಕುಟುಂಬ ಸಂಬಂಧ, ವಂಶಾವಳಿ ಮತ್ತು ಮೂಲ, ಕುಟುಂಬ ಮತ್ತು ವಿವಾಹದ ಬದಲಾಗುತ್ತಿರುವ ರಚನೆ ಹಾಗೂ ಕಾರ್ಯಗಳು. ಯೂನಿಟ್ ಥರ್ಡ್ ವಿವಾಹ ಮತ್ತು ಕುಟುಂಬದಲ್ಲಿಯ ಇತ್ತೀಚಿನ ಪ್ರವೃತ್ತಿಗಳು, ಜಾತಿ ವ್ಯವಸ್ಥೆ ಮತ್ತು ಹಿಂದುಳಿದ ಸಮುದಾಯಗಳು. ಜಾತಿ ವ್ಯವಸ್ಥೆ, ಜಾತಿಯ ಬದಲಾಗುತ್ತಿರುವ ಅಂಶಗಳು, ಪರಿಶಿಷ್ಟ ಜಾತಿ ಮತ್ತು ಪಂಗಡ, ಇತರೆ ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ ಮತ್ತು ಪಂಗಡ, ಹಿಂದುಳಿದ ವರ್ಗಗಳಿಗಾಗಿ ಸಂವಿಧಾನಿಕ ಕ್ರಮ ಮತ್ತು ಕಲ್ಯಾಣ ಕಾರ್ಯಕ್ರಮಗಳು. ಯೂನಿಟ್ 4 ಭಾರತದಲ್ಲಿನ ಸಮುದಾಯಗಳು, ಬುಡಕಟ್ಟು ಸಮುದಾಯ, ಇದರ ವೈಶಿಷ್ಟ್ಯತೆಗಳು ಮತ್ತು ವರ್ಗೀಕರಣ, ಗ್ರಾಮೀಣ ಸಮುದಾಯ, ವೈಶಿಷ್ಟ್ಯತೆಗಳು ಮತ್ತು ವಸಾಹತು ಮಾದರಿ, ನಗರ ಸಮುದಾಯ, ವೈಶಿಷ್ಟ್ಯತೆಗಳು, ನಗರೀಕರಣ ಮತ್ತು ನಗರವಾದ. ಅಭಿವೃದ್ಧಿ ನೀತಿಗಳು ಮತ್ತು ಕಾರ್ಯಕ್ರಮಗಳು, ಬುಡಕಟ್ಟು, ಗ್ರಾಮೀಣ ಮತ್ತು ನಗರ ಸಮುದಾಯ. ಯೂನಿಟ್ 5 ಭಾರತೀಯ ಸಮಾಜದಲ್ಲಿ ಪರಿವರ್ತನೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ಇತ್ತೀಚಿನ ಪ್ರವೃತ್ತಿಗಳು, ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ, ವಿಜ್ಞಾನ ತಂತ್ರಜ್ಞಾನ ಮತ್ತು ಸಮಾಜ, ಉದಯೋನ್ಮುಖ ಸಾಮಾಜಿಕ ಸಮಸ್ಯೆಗಳು ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳು. ಭೂಗೋಳಶಾಸ್ತ್ರ ವಿಷಯದ ಸಿಲೆಬಸ್. ಯೂನಿಟ್ ಫಸ್ಟ್ ಭೂಗೋಳಶಾಸ್ತ್ರದ ಪರಿಚಯ, ವ್ಯಾಖ್ಯಾನ, ಸ್ವರೂಪ, ವ್ಯಾಪ್ತಿ ಮತ್ತು ಮಹತ್ವ, ಹವಾಮಾನ ಮತ್ತು ಪರಸ್ಪರ ಸಂಬಂಧ, ಹವಾಮಾನ ಮತ್ತು ಅಂಶಗಳು, ತಾಪಮಾನ, ಆರ್ದ್ರತೆ, ಮಳೆ, ಗಾಳಿ, ಒತ್ತಡ, ಇದರ ನಿಯಂತ್ರಕ ಅಂಶಗಳು, ಅಕ್ಷಾಂಶ, ಎತ್ತರ, ಸಮುದ್ರದಿಂದ ದೂರ, ಸಾಗರದ ಪ್ರವಾಹಗಳು, ಸ್ಥಳಾಕೃತಿ. ಯೂನಿಟ್ ಸೆಕೆಂಡ್ ವಾತಾವರಣದ ರಚನೆ ಮತ್ತು ಸಂಯೋಜನೆ. ವಾತಾವರಣದ ರಚನೆ, ವಾತಾವರಣದ ಸಂಯೋಜನೆ ಮತ್ತು ಅದರ ಮಹತ್ವ, ವಾತಾವರಣದ ತಾಪಮಾನ, ಶಾಖ ಸಮತೋಲನ, ತಾಪಮಾನದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶಗಳು, ಅಕ್ಷಾಂಶ, ಎತ್ತರ, ಭೂನೀರಿನ ವ್ಯತ್ಯಾಸ, ಸಾಗರ ಪ್ರವಾಹ ಮತ್ತು ಕಾಲೋಚಿತ ಬದಲಾವಣೆಗಳು, ತಾಪಮಾನ ವಿತರಣೆ, ಲಂಬ ಮತ್ತು ಅಡ್ಡ ಹಾಗೂ ವಿಲೋಮ. ಯೂನಿಟ್ ಥರ್ಡ್ ವಾತಾವರಣದ ಒತ್ತಡ ಮತ್ತು ಗಾಳಿ. ವಾತಾವರಣದ ಒತ್ತಡ, ಒತ್ತಡದ ಮಾಪನಗಳು, ಬ್ಯಾರೋಮೀಟರ್ಗಳು ಮತ್ತು ಇತರ ಉಪಕರಣಗಳು, ಜಾಗತಿಕ ಒತ್ತಡದ ಪಟ್ಟಿಗಳು, ಗಾಳಿ ಮತ್ತು ವಿಧಗಳು, ಗ್ರಹಗಳ ಗಾಳಿ, ವ್ಯಾಪಾರ ಗಾಳಿ, ಪಶ್ಚಿಮ ಮಾರುತಗಳು ಮತ್ತು ಧ್ರುವೀಯ ಪೂರ್ವ ಮಾರುತಗಳು, ಕಾಲೋಚಿತ ಗಾಳಿ, ಮುಂಗಾರು ಕಾರ್ಯವಿಧಾನ ಮತ್ತು ಪರಿಣಾಮ, ಸ್ಥಳೀಯ ಗಾಳಿ, ಭೂಮಿ ಮತ್ತು ಸಮುದ್ರ ತಂಗಾಳಿ, ಪರ್ವತ ಮತ್ತು ಕಣಿವೆಯ ತಂಗಾಳಿ, ಜೆಟ್ ಸ್ಟ್ರೀಮ್ಗಳು, ಗುಣಲಕ್ಷಣಗಳು,
ರಚನೆ ಮತ್ತು ಪರಿಣಾಮ. ವಾಯುದ್ರವ್ಯ ರಾಶಿಗಳು. ವ್ಯಾಖ್ಯಾನ, ಸ್ವರೂಪ, ಗುಣಲಕ್ಷಣಗಳು, ಮೂಲ ಪ್ರದೇಶಗಳು ಮತ್ತು ವರ್ಗೀಕರಣ, ಮುಂಭಾಗಗಳು ಮತ್ತು ಅವುಗಳ ವಿಧಾನಗಳು. ಯೂನಿಟ್ 4 ವಾತಾವರಣದ ಅಡಚಣೆಗಳು. ಚಂಡಮಾರುತಗಳು ಮತ್ತು ಪ್ರತಿ ಚಂಡಮಾರುತಗಳು, ಜಾಗತಿಕ ಮಾದರಿಗಳು ಮತ್ತು ಪ್ರಾದೇಶಿಕ ವ್ಯತ್ಯಾಸಗಳು, ಉಷ್ಣವಲಯದ ಚಂಡಮಾರುತಗಳು, ರಚನೆ, ಗುಣಲಕ್ಷಣಗಳು ಮತ್ತು ಪರಿಣಾಮಗಳು. ಸಮಶೀತೋಷ್ಣ ಚಂಡಮಾರುತಗಳು, ಅವುಗಳ ರಚನೆ ಮತ್ತು ಪರಿಣಾಮಗಳು. ಹವಾಮಾನ ಬದಲಾವಣೆ ಮತ್ತು ಚಂಡಮಾರುತಗಳು. ಮಳೆ, ಜಲವಿಜ್ಞಾನ ಚಕ್ರ ಪ್ರಕ್ರಿಯೆಗಳು ಮತ್ತು ಮಹತ್ವ, ಆರ್ದ್ರತೆ, ಮಾಪನ ಮತ್ತು ವಿಧಗಳು ಹಾಗೂ ಪ್ರಭಾವ ಬೀರುವ ಅಂಶಗಳು. ಮೋಡಗಳು, ರಚನೆ ಮತ್ತು ವಿಧಗಳು, ಘನೀಕರಣ ಪ್ರಕ್ರಿಯೆ, ಮಳೆಯ ವಿಧಗಳು. ಸಂವಹನ, ಪರ್ವತೀಯ ಚಂಡಮಾರುತದ ಮಳೆ, ಮಳೆಯ ಜಾಗತಿಕ ವಿತರಣಾ ಮಾದರಿಗಳು ಮತ್ತು ಪ್ರಭಾವ ಬೀರುವ ಅಂಶಗಳು.